ಅಫ್ಕೋರ್ಸ್ ಒಂದು ಕತೆ ಎಕ್ಸೈಟ್ ಆಗಬೇಕು, ಅವಲೇನೆ ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಬರೋದು. ಪುನೀತ್ ಕ್ಲೀನಾಗಿ ಈ ಎಕ್ಸಾಮಲ್ಲಿ ಯಾರೋ ಅಂದರು, ನಾವೇನೋ ಒಂದು ಸೀನಿಯರ್ಸ್ದೆಲ್ಲ ಒಂದು ನೋಟ್ಬುಕ್ಗಳು ಇಸ್ಕೊಂಡು ತಿಳ್ಕೊಂಡಿರ್ತೀವೋ ಏನಾಗಿತ್ತು ಎಕ್ಸಾಮ್ ಟೈಮ್ಸಲ್ಲಿ ಏನೇನು ಓದಿದ್ರು ಅಂತೆಲ್ಲ ಮಾರ್ಕ್ ಮಾಡ್ತೀವಲ್ಲ. ಹಾಗೆ ಪುನೀತ್ ಜಡೇಶ್ದು ಒಂದು ಕೇಸ್ ಸ್ಟಡಿನ ನೋಡ್ಬಿಟ್ಟಿದ್ದ. ಓಹೋ, ಜಡೇಶ್ ಏನು ಮಾಡ್ದ, ಜಡೇಶ್ ಹಿಂಗೆ ಬಂದರು, ಗುರು ಶಿಷ್ಯರು ಒಂದು ಕತೆ ಹೇಳಿದ್ರು, ಒಂದು ಲೈನ್ ಹೇಳಿದ್ರು, ಅಲ್ಲಿಂದ ಶುರು ಆಯಿತು ಒಂದು ಜರ್ನಿ. ಕೊನೆಗೆ ತರುಣ್ ಅವರು ಪ್ರೊಡಕ್ಷನ್ ಮಾಡಿದ್ರು, ಅಲ್ಲಿಂದ ನೆಕ್ಸ್ಟು ಕಾಟೇರ ಜಡೇಶ್ ಅವ್ರು ಬಂದರು. ಸೊ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅವರಿಬ್ಬರದು ಅಂತ. ನನ್ನ ಹತ್ರ ಫಸ್ಟ್ ಅದೇ ಬಂದರು. ಅವರೆಲ್ಲ ಇಬ್ಬರು ಫ್ರೆಂಡ್ಸೇ. ಸರ್ ನಾನು ಕಾಟೇರ ವರ್ಕ್ ಮಾಡಬೇಕು ಸರ್. ಪುನೀತ್ ಬೇಡ, ಯಾಕಪ್ಪ, ಆಲ್ರೆಡಿ ನೀನು ತುಂಬ ಸಿನಿಮಾಗಳು ದೊಡ್ಡದೆಲ್ಲ ಮಾಡ್ತೀನಿ, ಲಿರಿಕ್ಸ್ ಬರೀತಿದ್ಯಾ, ನೀನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕಪ್ಪ. ಇಲ್ಲ ಸರ್, ನೀವು ನನ್ನ ಕೆಲಸ ನೋಡಿ ಫಸ್ಟು, ನಾನು ನಿಮ್ಮ ಜೊತೆ ಟ್ರೈ ಮಾಡ್ತೀನಿ, ನನ್ನ ವರ್ಕ್ ನೋಡಿ ನೀವು ಆಮೇಲೆ ಹೇಳಿ ಸರ್ ಅಂತಂದರು. ಆಯಿತು ಪುನೀತ್ ಬನ್ನಿ ಅಂತಂದ್ಬಿಟ್ಟು ಕಾಟೇರ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಶುರುವಾಗಿದ್ದು. ಹೋಗ್ತಾ ಅರ್ಧ ಸಿನಿಮಾ ನಡೀತಿದ್ದಂಗೆ, ಸರ್ ಒಂದೇ ಒಂದು ಲೈನ್ ಇದೆ ಹೇಳಲ್ಲ ಸರ್ ಅಂತ. ಬಾ ಮ್ಯಾಟ್ರಿಗೆ ಬಾ ಈಗ ನೀನು ಅಂತಂದ್ಬಿಟ್ಟು ಕೇಳೋಕ್ಕೆ ಶುರು ಮಾಡಿದೆ. ಕೇಳ್ತಾ ಇಲ್ಲ ಪುನೀತ್ ಇದು ಹಿಂಗಲ್ಲ ಅಂದರೆ ಅವ್ನು ಒಂದು ಸ್ಟ್ರೆಂತ್ ಏನು ಅಂತಂದರೆ, ಏನು ಹೇಳಿದ್ರು ಕೇಳಿಸ್ಕೊಳ್ಳೋ ಒಂದು ಕಿವಿ ಇದೆ. ಈಗೋ ತಗೊಳ್ಳಲ್ಲ, ಏನು ಆ ಕಡೆ ಟೇಬಲ್ ಆ ಕಡೆ ಕುತ್ಕೊಂಡು ನೀನು ಹೇಳ್ಬಿಟ್ರೆ ಅದು ಕರೆಕ್ಟ್ ಆಗಿಬಿಡುತ್ತಾ ಅನ್ನೋ ಜಜ್ಮೆಂಟಿಗೆ ಬಂದಿಲ್ಲ. ನಾವು ಕರೆಕ್ಟ್ ಹೇಳ್ತೀವಿ ಅನ್ನೋದು ನಾನು ನಂಬಲ್ಲ ಯಾವಾಗಲೂ. ಬಟ್ ನನಗೆ ಅನಿಸಿದ ಒಪಿನಿಯನ್ನ ಶೇರ್ ಮಾಡ್ತಿದ್ದೆ. ಅದನ್ನೆಲ್ಲ ತೊಗೊಂಡು ಅದನ್ನೆಲ್ಲ ಕಾಯಿನ್ ಮಾಡಿಕೊಂಡು ಒಂದು ಕತೆ ಬಂದು ನನಗೆ ಹೇಳ್ತಾನೆ. ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಅವನಿಗೆ ಹೇಳಿರಲಿಲ್ಲ, ಅಥವಾ ಅವನು ಆ ಥರ ಕೇಳಿರಲಿಲ್ಲ. ಬೇರೆ ಯಾರಿಗೆ ಪಿಚ್ ಮಾಡೋಣ ಪುನಿ ಅಂತಂದ್ರೆ ಒಂದೇ ಒಂದು ಕೇಳಿದ್ದು, ಸರ್ ನೀವು ನನ್ನ ಬ್ಯಾಕ್ ಮಾಡಿ ಸರ್ ಅಷ್ಟೇ, ಈ ಸಿನಿಮಾಗೆ ನನ್ನ ಜೊತೆಗೆ ನಿಂತ್ಕೊಳ್ಳಿ ಅಂತ. ಆಯಿತು ಪುನಿ ಅಂತಂದ್ಬಿಟ್ಟು ಒಂದು ಸಬ್ಜೆಕ್ಟ್ನ ಲಾಕ್ ಮಾಡಿದ್ವಿ. ಅದು ಲಾಕ್ ಮಾಡಿದ್ಮೇಲೆ ಫಸ್ಟ್ ನಾನು ನನ್ನ ಫೋನಲ್ಲಿ ನಮ್ಮ ಅಟ್ಲಾಂಟಾ ನಾಗೇಂದ್ರ ಸರ್ ಹೇಳ್ತೀನಿ, ಸರ್ ಈ ಥರದ್ದು ಒಂದು ಕತೆ ಇದೆ ಅಂತ. ಸೊ ಅವ್ರು ಹಾಗೆ ಹೇಳ್ತಾರೆ, ತರುಣ್ ಇದು ನಾವೇ ಮಾಡೋಣ ಅಂತಂದ್ಬಿಟ್ಟು. ಸೊ ನನ್ನ ಜೊತೆಗೆ ಅವರು ಅಟ್ಲಾಂಟಾ ನಾಗೇಂದ್ರ ಸರ್ ಬರ್ತಿದ್ದಂಗೆ ಈ ಸಿನಿಮಾ ಒಂದು ಪ್ರೊಡಕ್ಷನ್ ಶುರು ಮಾಡ್ತೀವಿ.